ಚೆನ್ನಾಗಿ ಬಾ ನಿನ್ಗೂ ಹೋಗೈತಾ? ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಸ್ವರ್ಗ. ಏನು ಇವತ್ತು ಹಿಂಗೆ ನೈಟಿ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ಮಗಳು ಕರ್ಕೊಂಡು ಕೂತಿದ್ದೀನಿ ಅನ್ಕೊಂಡಿದ್ದೀರಾ. ನೋಡಿ, ನನ್ನ ಮಗಳು ಆಲ್ರೆಡಿ ತೋರಿಸ್ತಾ ಇದ್ದಾಳೆ. ಇವತ್ತಿನ ವಿಡಿಯೋ ಬಂದು ಎಲ್ಲ ಆಲ್ ಅಬೌಟ್ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ. ಇದೇನು ಪ್ರಮೋಷನ್ ಅಲ್ಲ, ಇಲ್ಲ ಏನಂತಾರೆ ಎಣ್ಣೆ ಮಾತ್ರ, ನೋ ಪ್ರಮೋಷನ್ ಗೈಸ್. ಏನಂದರೆ ನನ್ನ ಬಗ್ಗೆ ಗೊತ್ತಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ತುಂಬ ವರ್ಷದಿಂದ ಫ್ರೆಂಡ್ಸ್ ಇರೋರಿಗೆ. ನನಗೆ ತುಂಬಾ ಲಾಂಗ್ ಆ್ಯಂಡ್ ಥಿಕ್ ಹೇರ್ಸ್ ಇದ್ದಿದ್ದು. ಧ್ವನಿ ಮತ್ತು ಸಿಹಿ ಹುಟ್ಟಿದ ಮೇಲೆ ಹೊಟ್ಟೋಯ್ತು. ಈಗ ಇಷ್ಟ ಆಗಿದೆ. ಆ್ಯಂಡ್ ಅದನ್ನು ತುಂಬ ತಿನ್ನಾಗ್ಬಿಟ್ಟಿದೆ. ಡ್ಯಾಂಡ್ರಫ್ ಜಾಸ್ತಿ ಆಗಿದೆ. ಡ್ಯಾಂಡ್ರಫ್ ಅನ್ನೋದು ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಸಿಹಿ ಹುಟ್ಟಿದ್ಮೇಲೆ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಆ್ಯಂಡ್ ಇಚ್ಚಿಂಗ್, ಇದು ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು. ನನಗೆ ಈ ಥರ ಮಾಡಿದ ತಕ್ಷಣ ಇಚ್ಚಿಂಗ್ ಇರುತ್ತೆ ನನಗೆ ಆ ಡ್ಯಾಂಡ್ರಫಿಂದ. ಆ್ಯಂಡ್ ತುಂಬಾ ತಿನ್ನಾಗಿದೆ ನನ್ನ ಹೇರ್ಸು. ನನ್ನ ಹೇರ್ ಸ್ಟೈಲೇ ಮಾಡಲ್ಲ, ಅಬ್ಸರ್ವ್ ಮಾಡಿರ್ಬೋದು ನೀವು. ಗಂಟು ಹಾಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಒಂದು ಪೋನಿಟೇಲ್ ಹಾಕೊಂಡಿರ್ತೀನಿ ಅಷ್ಟೇ. ಅದನ್ನು ಬಿಟ್ಟು ನಾನು ಏನೇನು ಮಾಡ್ತಾಯಿಲ್ಲ. ತಲೆ ಬಾಚಕ್ಕೇ ಭಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಥರ ಶ್ಯಾಂಪು, ಎಲ್ಲ ಥರ ಆಯಿಲ್ಸ್, ಹೋಮ್ ಮೇಡ್ ರೆಸಿಪೀಸ್, ಆಲೋವೆರಾ ಹಚ್ಚೋದು ಮತ್ತು ಹೈಬಿಸ್ಕಸ್ ಹಚ್ಚೋದು, ಅದು ರುಬ್ಬಾಕೋದು, ಎಲ್ಲ ಎವ್ರಿಥಿಂಗ್ ಟ್ರೈ ಮಾಡಾಯಿತು. ಸೊ ಏನೂ ಪ್ರಯೋಜನ ಆಗಿಲ್ಲ. ಇದೊಂದು ಲಾಸ್ಟ್ ಆ್ಯಂಡ್ ಫೈನಲ್ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ತುಂಬ ಕೇಳಿದ್ದೀನಿ ಯೂಟ್ಯೂಬ್, ಇನ್ಸ್ಟಾ. ಎಸ್, ಬಟ್ ಹಾಂ, ಇದ್ರ ಮೇಲೆ ನೋಡ್ಬೋದು ನೀವು. ಅದು ಆನ್ಲೈನಲ್ಲಿ ನಾನು ತುಂಬ ಸರ್ಚ್ ಮಾಡಿದೆ. ಆದಿವಾಸಿ ಹೇರ್ ಆಯಿಲು 200, 300, 100 ರೂಪಾಯಿಗೆಲ್ಲ ಸಿಗ್ತಾಯಿದೆ. ಅದೆಲ್ಲ ಫೇಕ್ ಅಂತ ಗೊತ್ತಾಯಿತು. ಆ್ಯಂಡ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟು ಮತ್ತು ಯೂಟ್ಯೂಬ್ ಪ್ರಾಪರ್ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಕಾಲ್ ಮಾಡಿದ್ದೀನಿ, ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಬಟ್ ಅವ್ರು ಆರ್ಡ್ರೇ ರಿಸೀವ್ ಮಾಡಿಲ್ಲ. ಇಷ್ಟು ಆಲ್ಮೋಸ್ಟ್ 3-4 ಮಂತ್ಸ್ ಆಗ್ತಾ ಬಂತು. ಸೊ ಏನು ಮಾಡೋದು, ಇನ್ನೂ ಎಷ್ಟು ಆರ್ಡರೇ ತೊಗೊಂಡಿಲ್ಲ. ಇನ್ನು ಆರ್ಡರ್ ತೊಗೊಂಡದ್ದು ಬರೋದು ಯಾವಾಗ? ನನ್ನ ತಮ್ಮನೂ ಆರ್ಡರ್ ಮಾಡಿದ್ದ, ಅವನದು ಇನ್ನೂ ರಿಸೀವ್ ಮಾಡಿರಲಿಲ್ಲ ಅವರು. ಸೊ ಅದಕ್ಕೆ ನನ್ನ ಹಸ್ಬೆಂಡು ಮೈಸೂರಿಗೆ ಹೋಗಿ, ನಾನು ಹೋಗಿದ್ದಿದ್ರೆ ಬ್ಲಾಗ್ ಮಾಡ್ತಾಯಿದ್ದೆ, ಬಟ್ ಅವರೊಬ್ಬರೇ ಹೋಗಿದ್ದಿದ್ದು ತೊಗೊಬರೋಕ್ಕೆ. ಸೊ ಅವ್ರು ಅಲ್ಲಿಗೆ ಹೋಗಿ ಈ ಬಾಟಲ್ನ ತೊಗೊಬಂದಿದ್ದಾರೆ. ಇದು 6 ಮಂತ್ ಕೋರ್ಸು, 2 ಬಾಟಲು. ಬಟ್ ನಾನು 3 ಮಂತ್ಸ್ ಫಸ್ಟ್ ಟ್ರೈ ಮಾಡೋಕ್ಕೆ. ಎಷ್ಟು ಎಕ್ಸ್ಪೆನ್ಸಿವ್ ಗಾಯ್ಸ್, 1500. ಇದು ಒಂದು 1500. ಎಷ್ಟು ಎಮ್ ಎಲ್ ಇದು? ಇದು 1/2 ಲೀಟರು. ಓಕೆನಾ? ಎಷ್ಟು ನೋಡಿ ಇಲ್ಲಿ ಪ್ರೈಸು 1700 MRP. 1500 ಅವ್ರು ಕೊಡೋದು. ₹1 ಕಮ್ಮಿ ಮಾಡೋದಿಲ್ಲ. ಸೊ ಇದು ನನ್ನ ತಮ್ಮಗೆ ತರಿಸ್ದೆ. 2 ಸೇಮ್ ಆಯಿಲು. ಓಕೆನಾ? ನೋಡಿ, 2 ಸೇಮ್ ಆಯಿಲು. ಬಟ್ ಒಂದರಲ್ಲಿ ಒಂದು ಹುಡುಗ ಫೋಟೋ ಇದೆ ಅಷ್ಟೇ, ಒಂದು ಹುಡುಗಿ ಫೋಟೋ ಇದೆ ಅಷ್ಟೇ. ಬಟ್ ಆಯಿಲ್ ಬಂದು ಸೇಮ್. ಆ್ಯಂಡ್ ಇದರ 1 ಬಾಟಲ್ ಪ್ರೈಸ್ 1500. ಇದು 6 ಮಂತ್ಗೆ ಯೂಸ್ ಮಾಡಬೇಕು ಅಂತಾರೆ. 6 ಮಂತ್ಗೆ ಅಂದರೆ 2 ಬಾಟಲ್ 6 ಮಂತ್ಗೆ ಆಗಬೇಕು ಹುಡುಗಿರಿಗೆ. ಬಟ್ ಬಾಯ್ಸ್ಗೆ 6 ಮಂತ್ಗೆ 1 ಬಾಟಲ್ ಸಾಕು, ಯಾಕಂದರೆ ಅವ್ರ ಹೇರ್ ಶಾರ್ಟು. ಆ್ಯಂಡ್ ಇದು ಅವ್ರು ಹೇಳೋ ಬೆನಿಫಿಟ್ಸ್ ಏನಂದರೆ ಗ್ರೋತ್ ಚೆನ್ನಾಗಾಗುತ್ತೆ, ಉದ್ದ ಬರುತ್ತೆ, ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ಇದು ಮಕ್ಳು ಕೂಡ ಹಾಕ್ಬೋದು ಅಂತ ಅವ್ರು ಹೇಳಿದ್ದು. ಸೊ ನಾನು ಫಸ್ಟೇ ₹3000 6 ತಿಂಗಳಿಗೆ ಯಾವ ಅನ್ನಿಸ್ತಾನೆ. ಅದಕ್ಕೆ ಫಸ್ಟು 1 ಬಾಟಲ್ ತೊಗೊಂಡು, ಇದು 3 ತಿಂಗಳು ಬರಬೇಕಲ್ವ ಅವ್ರ ಪ್ರಕಾರ. ಸೊ ಇದನ್ನು ತೊಗೊಂಡು ಹಚ್ಚೋಣ. ಅದಾದಮೇಲೆ ರೆಸ್ಪಾನ್ಸ್ 3 ಮಂತ್ಸಲ್ಲೇ ರೆಸ್ಪಾನ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಚೆನ್ನಾಗಿ ಅನ್ಸಿದ್ರೆ ಇನ್ನೊಂದು ಬಾಟಲ್ ತರಿಸ್ಬೋದು. ಫಸ್ಟಲ್ಲೇ ₹3000 ಹಾಕ್ಬಿಡು ದಂಡ. ನಾನು ಸೊ ಇದು ಹೇಗೆ ಅಪ್ಲೈ ಮಾಡೋದು, ಇದು ಹೇಗಿದೆ ಅಂತ ನೋಡೋಣ. ಆಲ್ರೆಡಿ ಸೀಲ್ ಓಪನ್ ಮಾಡಿಬಿಟ್ಟಿದ್ದೀವಿ, ಬಟ್ ಯೂಸ್ ಮಾಡಿಲ್ಲ. ಸ್ಮೆಲ್ಲು ಚೆನ್ನಾಗಿಲ್ಲ, ಹಾಗಂತ ಕೆಟ್ಟದಾಗೂ ಇಲ್ಲ.
ಒಳ್ಳೆ ಸ್ಮೆಲ್ ಅಂತೂ ಇಲ್ಲ, ಚೆನ್ನಾಗಿಲ್ಲ ಗೈಸ್ ಸ್ಮೆಲ್. ಇದು ಥಿಕ್ನೆಸ್ ನೋಡೋಣ. ಒಂಥರ ಪಿಂಕಿಶ್ ಇದೆ ಆಯಿಲು. ಸೊ ತಿಕ್ಕಾಗೇನಿಲ್ಲ, ನಾರ್ಮಲ್ ಆಯಿಲ್ ಥರನೇ ಇದೆ. ಇದನ್ನು ಹೇಗೆ ಹಚ್ಚಬೇಕು ಅಂದಿದ್ದಾರೆ ಅಂದರೆ, ಹೇರ್ಸ್ಗೆ ಮೇಲೆಗಡೆ ಹಚ್ಚಬಾರ್ದಂತೆ, ಬುಡಕ್ಕೆ ಹಾಕಿ ಮಸಾಜ್ ಮಾಡಬೇಕಂತೆ. ನಿಂಗೂ ಹಚ್ತೇನೆ. ಅವ್ರು ಹೇಳಿರೋದು ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಬೇಕು. ವೀಕ್ಲಿ ಟ್ವೈಸ್ ಹಾಕಲೇಬೇಕು. ಅದಕ್ಕಿಂತ ಜಾಸ್ತಿ ಹಾಕಿ ನಿಮ್ಮ ಇಷ್ಟ, ಒಳ್ಳೆಯದು. ಬಟ್ ಮಿನಿಮಮ್ ಅವ್ರು ಹೇಳೋ ಕೋರ್ಸಿನ ಪ್ರಕಾರ ವೀಕ್ಲಿ ಟ್ವೈಸ್ ಮಸ್ಟ್. ಈ ಥರ ಬುಡಕ್ಕೆ ಹಾಕಿ ಹಾಕ್ತೀನಿ, ಅಮ್ಮ ಹಾಕೊಂಡ್ಮೇಲೆ ಹಿಂಗೆ ಹಾಕ್ತೀನಿ. ಈ ಥರ ಬುಡಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸಾಕು ಸಾಕು, ಹತ್ರ ಬೇಡ ಬಾ ಆಟಾಡೆ. ನೀನೇನು ನೋಡ್ತೀಯ? ನಾನು ಅಡ್ಡ. ಸೊ ಹಚ್ಕೊಳ್ಳೋಣ ಬನ್ನಿ. ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫ್ರಂಟ್ ಕ್ಯಾಮ್ರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ನನಗೆ ಎಷ್ಟು ಹೇರ್ಸ್ ಹೋಗ್ಬಿಟ್ಟಿದೆ ಗಾಯ್ಸ್ ನೋಡಿ. ನಿನ್ಗೂ ಹೋಗೈತಾ? ಹಿಂದೆ ಬಾ, ಕಾಣಿಸುತ್ತೆ. ತೋರ್ಸು ನೋಡಿ ಗೈಸ್, ಹಿಂಗೋಗಿದೆ. ಶಿಟ್. ಸೊ ಇದರ ರಿವ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ 3 ತಿಂಗಳಾದ್ಮೇಲೆ ಗೊತ್ತಾಗುತ್ತೆ. ಸೊ ಒಂದು ಲಾಂಗ್ ವಿಡಿಯೋ ಆಗಿರುತ್ತೆ, ಆ ವೇಟಿಂಗ್ ಬೇರೆ ಇರುತ್ತೆ. ಈ ವಿಡಿಯೋನ ಇವಾಗ ನೋಡ್ಬಿಡ್ತೀರಾ, ಇದರ ರಿಸಲ್ಟ್ ಬರೋಕ್ಕೆ 3 ಮಂತ್ಸ್ ಬೇಕಾಗುತ್ತೆ. ಏನಮ್ಮ ಹಾಕ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊತೀನಿ. ನಿಮ್ಗೆ ಇನ್ನೂ ಏನಾರ ಡೌಟ್ಸ್ ಇತ್ತು ಅಂದರೆ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ನನಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ DM ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸಿಹಿ ಸ್ವರ್ಗ, ಬೇರೆ ಏನೂ ಇಲ್ಲ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೂಡ ಕೊಟ್ಟಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿದು. ನೀವು ಏನಾದರೂ ಡೌಟ್ಸ್ ಇದ್ದರೆ ಪ್ರೈಸ್ ರಿಲೇಟೆಡ್, ಬೇರೆ ಏನಾದ್ರು ರಿಲೇಟೆಡ್, ಹೇಗೆ ಆರ್ಡರ್ ಮಾಡೋದು ಅದು ಇದು ಅಂತ ನೀವು ನನಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ DM ಮಾಡ್ಬೋದು. ಸೊ ಬನ್ನಿ, ಇವತ್ತಿನ ವ್ಲಾಗ್ ಇಷ್ಟೇ. ಬಾ, ಸಿಹಿಗೂ ಹಚ್ಚೋಣ, ಯಾಕಂದರೆ ಮಕ್ಳಿಗೂ ಹಚ್ಬೋದಂತೆ. ನಮ್ಮ ಹುಡುಗಿಗೆ ಹೇರ್ ಚೆನ್ನಾಗಿದ್ದೀವಿ, ಆದರೂ ಹಾಕೋಣ ಅಲ್ಲ ಮಗಳ? ಶಾರ್ಕ್ ಶಾರ್ಕ್, ಇವಳು ಯಾರಪ್ಪ ಇವಳು? ಯಾರಮ್ಮ ಇವಳು? ಚಲುವೆ ಚಲುವೆ ಬಿತ್ತು ನಂತರ ಸ್ಮೆಲ್ ಚೆನ್ನಾಗಿಲ್ಲ ಗಾಯ್ಸ್. ಕೂದಲು ಬಂದರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಅವ್ರು ಹೇಳಿರೋದು ಬಾಂಡ್ಲಿ ತಲೆ ಇರೋರಿಗೆ ಬರೋದಿಲ್ಲ. ಚಿಕ್ಕದಾದ ಅದರದೊಂದು ಮಾರ್ಕ್ ಆದರೂ, ಈಗ ಬೋರ್ಡ್ ಹೊಡಿಸ್ದಾಗ ಒಂದು ಹಿಂಗೆ ಚುಕ್ಕೆ ಇರುತ್ತೆ ಅಲ್ವಾ ಹೇರ್ಸ್ದು, ಅದು ಅಟ್ಲೀಸ್ಟ್ ಇರಲೇಬೇಕು ನಿಮ್ಮ ಹೇರ್ ಗ್ರೋ ಆಗೋಕ್ಕೆ. ಕಂಪ್ಲೀಟ್ ವರ್ಷಗಳಿಂದ ಬಾಂಡ್ಲಿ ಇರೋರಿಗೆ ಕೂದಲು ಹುಟ್ಟೋದಿಲ್ಲ, ಅದರದ್ದು ಬೂಡ ಇರಲೇಬೇಕು ಈ ಆಯಿಲ್ ವರ್ಕ್ ಆಗೋದಕ್ಕೆ. ಕಂಪ್ಲೀಟ್ ಬಾಲ್ಡ್ ಆಗಿ ಶೈನಿಂಗ್ ಆಗಿರುತ್ತೆ ನೋಡಿ, ಅವ್ರಿಗೆ ಹೇರ್ಸ್ ಬರೋದಿಲ್ಲ. ಸೊ ಚಿಕ್ಕ ಬುಡ ಆದರೂ ಇರಲೇಬೇಕು ಈ ಆಯಿಲ್ ವರ್ಕ್ ಆಗೋಕ್ಕೆ. ನಾನು ಡೋಂಟ್ ಟಚ್. ಇದು 3 ತಿಂಗಳು ಬರುತ್ತಾ ಇಲ್ವಾ ಅದೇ ಡೌಟು ಸರ್. ನಿಜ ಇಷ್ಟು ಕಮ್ಮಿ ಕ್ವಾಂಟಿಟಿ ಇದೆ, 1500. ಡುಮ್ ಹೇರ್ಸ್ ಬಂದಿಲ್ಲ ಅಂದ್ರೆ ಡುಮ್. ಸೊ ಎಸ್ ಸಿ, ಎಲ್ಲರಿಗೂ ಬಾಯ್ ಹೇಳು. ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ ಅಂತ ಕೇಳು. ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಸಾರಿ ಗೈಸ್, ಕಟ್ ಮಾಡ್ಬಿಟ್ಲು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಉಗ್ದಿದ್ದೀನಿ ಗೈಸ್, ನಾಯಿ ಅಂತ ಉಗ್ದೆ ನಾನು. ಇಲ್ಲ ಗೈಸ್, ಬೈದೆ, ಅದಕ್ಕೆ ಕೋಪ ಮಾಡ್ಕೊಂಡು ನೀನು ಕೂತಿದ್ದಾಳೆ. ಸೊ ಎಸ್, ಯಾರೆಲ್ಲ ನಮ್ಮ ಚಾನಲ್ನ, ಯಾರೆಲ್ಲ ನಮ್ಮ ಮುದ್ದು ಶಿಶಿನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ 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 ಬಾಯ್.